ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ. ಈಗಿನ ಕಾಲದಲ್ಲಿ ಯಾಕೆ ಎಲ್ಲರಿಗೂ ಹಾರ್ಟ್ ಅಟ್ಯಾಕ್ ಆಗ್ತಿದೆ, ಏನಕ್ಕೆ ಆರೋಗ್ಯದಲ್ಲಿ ತುಂಬ ವ್ಯತ್ಯಾಸ ಬರ್ತಾ ಇದೆ, ಹಾಗೆ ಡಾಕ್ಟರ್ ಮೆಡಿಸಿನ್ಸ್ ಅಂತ ಜಾಸ್ತಿ ಅದ್ರ ಮೇಲೇ ಕಾನ್ಸಂಟ್ರೇಷನ್ ಕೊಡ್ತಿದ್ದಾರೆ, ಏನಕ್ಕೆ, ಹೇಗೆ ಇದ್ರ ಬಗ್ಗೆ ಇದನ್ನು ಪರಿಹಾರ ಮಾಡ್ಕೊಳ್ಳೋದು ಹೇಗೆ. ಆಗಿನ ಕಾಲದಲ್ಲಿ ಒಂದು ಸ್ವಲ್ಪ ನಾವು ನಮ್ಮ ಅಜ್ಜಿ ನಮ್ಮ ಮುತ್ತಜ್ಜಿಯರ ಕಾಲದಲ್ಲಿ ಕೆಲಸ ಮಾಡ್ತಾಯಿದ್ರು, ಸೊಂಟ ಬಗ್ಸಿ ಮೈಯೆಲ್ಲ ಬಗ್ಸಿ ಕೆಲಸ ಮಾಡ್ತಾಯಿದ್ರು. ಬಟ್ಟೆ ತೊಳೆಯೋಕ್ಕೆ ದೂರದಿಂದ ಅದನ್ನು ಬಟ್ಟೆ ಎಲ್ಲ ಎತ್ಕೊಂಡು ಯಾವುದೋ ನದಿಲಿ ಹೋಗಿ ಬಟ್ಟೆ ಎಲ್ಲ ಒಗೆದು ಬರ್ತಾಯಿದ್ರು. ಪಾತ್ರೆನೂ ತೊಗೊಂಡು ಹೋಗ್ತಾಯಿದ್ರು. ಮನೆ ಒರೆಸೋಕ್ಕೆ ನೆಲದಲ್ಲಿ ಕೈಯಲ್ಲಿ ಬಗ್ಗಿ ನೆಲ ಒರೆಸ್ತಾಯಿದ್ರು. ಬಾವಿಗೆ ಹೋಗಿ ನೀರು ಕುಡಿಬೇಕು ಅಂದರೆ ಬಾವಿನ ಸೇದಿ ತರ್ತಾಯಿದ್ರು. ಸೊಂಟದ ಮೇಲೊಂದು ತಲೆ ಮೇಲೊಂದು ಇಟ್ಕೊಂಡು ಬರ್ತಾಯಿದ್ರು. ಸುಸ್ತು ಅನ್ನೋದು ಆಗ್ತಿರ್ಲಿಲ್ಲ, ಯಪ್ಪ ಅಂತ ಕೂತ್ಕೋತಿರ್ಲಿಲ್ಲ. ಇನ್ನೇನು ಕೆಲಸ ಇದೆ ಅಂತ ಹುಡುಕ್ತಾಯಿದ್ರು. ಗಂಡಸರಾಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು. ಗಂಡು ಮಕ್ಳುಗಳಾಗಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು, ಚೀಲನೆಲ್ಲ ಅಕ್ಕಿ ಚೀಲ ಆಗಿರ್ಬೋದು, ಗೋಧಿ ಚೀಲ ಆಗಿರ್ಬೋದು, ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಾಯಿದ್ರು ಅಂದರೆ ಅದನ್ನು ಬೆನ್ನಲ್ಲಿ ಎತ್ಕೊಂಡು ತೊಗೊಂಡು ಬರ್ತಾಯಿದ್ರು. ಮರ ಎಲ್ಲ ಹತ್ತಾಯಿದ್ರು, ಮರ ಹತ್ತೋರು, ಎಳ್ನೀರು ಕುಯ್ಯೋರು, ಎಲ್ಲ ಕೆಲಸನೂ ಮಾಡ್ತಾಯಿದ್ರು. ಈಗಿನ ಕಾಲದಲ್ಲಿ ಯಾರು ಮಾಡ್ತಾರೆ? ಗಂಡು ಮಕ್ಕಳುಗಳು ಒಂಚೂರು ಅಕ್ಕಿ ಚೀಲ ಎತ್ತಿತು, ಏನಾರು ಒಂದು ತೊಗೊಂಡು ಬಂತು ಭಾರದಿಂದ ಅಂತ ಅಂದರೆ ಹಬ್ಬ ಸಾಕೋಗೋಯ್ತು ಅಂತ ಹೇಳ್ತಾರೆ. ಅದಾದಮೇಲೆ ಹೆಣ್ಮಕ್ಳಲ್ಲಿ ಮನೆ ಒರೆಸೋಕ್ಕೆ, ಕಸ ಗುಡ್ಸೋಕ್ಕೆ ವ್ಯಾಕ್ಯೂಮ್ ಕ್ಲೀನರ್ ಬಂದಿದೆ, ವಾಷಿಂಗ್ ಮಿಷಿನ್ ಬಂದಿದೆ. ಆಗಿನ ಕಾಲದ ಥರ ಬಟ್ಟೆ ಉಜ್ಜಂಗೆ ಇಲ್ಲ, ಕೈಯಲ್ಲಿ ಏನು ಮಾಡೋಂಗೇ ಇಲ್ಲ. ಯಾರು ನೋಡಿದ್ರು, ಯಾವ ಹೆಣ್ಮಕ್ಳು ನೋಡಿದ್ರು ಮಂಡಿ ನೋವು, ಸೊಂಟ ನೋವು, ಇಲ್ಲ ಥೈರಾಯ್ಡ್ ಪ್ರಾಬ್ಲಮ್ಮು, ಶುಗರು, BP. ಗಂಡು ಮಕ್ಕಳಲ್ಲೂ ಅಷ್ಟೇ, ವಯಸ್ಸು ಒಂದು 40 ದಾಟ್ತು ಅಂದರೆ ನಮಗೆ ಶುಗರ್ ಇದೆ, ನಮಗೆ BP ಇದೆ. ಆ ಶುಗರ್ಗೆ ಟ್ಯಾಬ್ಲೆಟ್ಸು 200-300 mg ಅಷ್ಟು ಕೊಡ್ತಾರೆ. ಒಬ್ಬೊಬ್ರಿಗೂ ಶುಗರ್ 400. ಅವರು ಸ್ವೀಟ್ ಏನೋ ತಿಂದಿರಲ್ಲ, ಕೆಲವೊಬ್ರುಗಳು ಸ್ವೀಟ್ ನೋಡೋಕ್ಕೆ ಎಷ್ಟು ಆಸೆ ಪಟ್ಟಿರ್ತಾರೆ, ತಿನ್ನೋದೇ ಬಿಟ್ಬಿಟ್ಟಿರ್ತಾರೆ. BPನೂ ಅಷ್ಟೇ, ಒಂಚೂರು ಕೂಗಾಡೋಂಗಿಲ್ಲ ಆಗಲೇ BP ಬಂದ್ಬಿಡುತ್ತೆ. ಹಾರ್ಟ್ ಅಟ್ಯಾಕ್ 1 ವರ್ಷದಿಂದ ಹಿಡಿದು 60 ವರ್ಷದವರೆಗೂ ಹಾರ್ಟ್ ಅಟ್ಯಾಕ್ ನಾವು ನೋಡ್ಕೊಂಡು ಬಂದಿದ್ದೀವಿ ಇಲ್ಲಿವರೆಗೂ. ಯಾರು ನೋಡಿದ್ರು ಒಂದು 20-30 ದಾಟ್ತು ಅಂದರೆ 23 ದಾಟ್ತು ಅಂದರೆ ಅವ್ರಿಗೆ ಆಗಲೇ ಟಿ ವಿಲಿ ನ್ಯೂಸ್, ಹಾರ್ಟ್ ಅಟ್ಯಾಕ್ ಆಗಿದೆ ಇವರಿಗೆ. ನಮಗೆ ಶಾಕ್, ನಮಗೊಂಥರ ಭಯ ಆಗ್ತಿರುತ್ತೆ, ಕಾಲು ಕೈಯೆಲ್ಲ ನಡುಕ್ತಿರುತ್ತೆ. ನಮಗೆ ಇವತ್ತು ಇರೋ ಮನುಷ್ಯ ನಾಳೆ ಇರಲ್ಲ. ಆಗಿನ ಕಾಲದಲ್ಲಿ 80 ವರ್ಷದವರೆಗೂ ಬದುಕ್ತಾಯಿದ್ರು, ಈಗಿನ ಕಾಲದಲ್ಲಿ 40ಕ್ಕೆ ಡಮಾರ ಹೋಗ್ತಾರೆ. ಏನಕ್ಕೆ ಈ ಥರ ಆಗ್ತಿದೆ? ಲೈಫ್ ಸ್ಟೈಲ್ ಹೇಗೆ ನಾವು ಚೇಂಜ್ ಮಾಡ್ಕೋಬೇಕು? ಮೇಯ್ನಾಗಿ ದುಡ್ಡುಕ್ಕಿಂತ ಹೆಚ್ಚಾಗಿ ಇಂಪಾರ್ಟೆಂಟ್ ಆರೋಗ್ಯ. ದುಡ್ಡು ಇವತ್ತಲ್ಲ ನಾಳೆ ಸಂಪಾದನೆ ಹೇಗಾದರೂ ಮಾಡ್ಬೋದು. ಆರೋಗ್ಯ ಇದ್ದರೆ ತಾನೇ ನಾವು ದುಡ್ಡು ಸಂಪಾದನೆ ಮಾಡೋಕ್ಕಾಗೋದು. ಆರೋಗ್ಯನೇ ಇಲ್ಲ, ಒಂದೆಲ್ಲೋ ಮೂಲೆಯಲ್ಲಿ ಹಾಸಿಗೆ ಹಿಡ್ಕೊಂಡು ಬಿದ್ದಿದ್ರೆ ದುಡ್ಡು ಎಲ್ಲಿಂದ ಸಂಪಾದನೆ ಮಾಡೋಕ್ಕಾಗುತ್ತೆ? ಈಗ ಪ್ರತಿಯೊಂದು ಮನೇಲೂ ಗಂಡ ಹೆಂಡತಿ ಇಬ್ಬರೂ ಕೆಲ್ಸಕ್ಕೆ ಹೋಗ್ತಾರೆ. ಪ್ರತಿಯೊಂದು ಮನೇಲೂ ವಯಸ್ಸಾದ್ರಿಂದ ಹಿಡಿದು ಪ್ರತಿಯೊಬ್ಬರು ಕೆಲಸ ಮಾಡ್ತಾರೆ. ಆ ಕೆಲಸ ಮಾಡೋಕ್ಕೆ ನಮಗೆ ಶಕ್ತಿ, ಇಮ್ಯುನಿಟಿ ಪವರ್ ಬೇಕು. ಇಲ್ಲ ಅಂದರೆ ಆ ಮನುಷ್ಯನಿಗೆ ಹೆಂಗಾಗ್ಬಿಡುತ್ತೆ ಅಂದರೆ, ಎಷ್ಟೇ ದುಡ್ಡಿರ್ಬೋದು, ಯಾರೇ ಶ್ರೀಮಂತ ಆಗಿರ್ಬೋದು, ಬಡವ ಆಗಿರ್ಬೋದು, ಅವ್ರಿಗೆ ಆರೋಗ್ಯ ಇಲ್ಲ ಅಂತ ಅಂದರೆ ಅವ್ರು ಏನೇ ದುಡ್ಡು ಸಂಪಾದನೆ ಮಾಡಿದ್ರು ವೇಸ್ಟೇ. ಎಷ್ಟೇ ದುಡಿಲಿ, ಕೋಟಿ ಆಸ್ತಿ ಇರೋರು ಅಷ್ಟೇ, ಆರೋಗ್ಯ ಇಲ್ಲ. ಯಾರೂ ಇಲ್ಲದೆ ಇರೋ ಒಬ್ಬ ಮನುಷ್ಯ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಿರ್ತಾರೆ. ಎಕ್ಸಾಂಪಲ್ ನಿಮ್ಗೆ ಹೇಳ್ತಾ ಇರೋದು, ಆ ಮನುಷ್ಯ ಚೆನ್ನಾಗಿ ಒಂದು 6-7-8 ಕೋಟಿ ಆಸ್ತಿ ಇರುತ್ತೆ, ಮಕ್ಕಳಿರಲ್ಲ, ಹೆಂಡತಿ ಸತ್ತೋಗಿರ್ತಾರೆ, ಸಂಪಾದನೆ ಮಾಡಿಕೊಂಡು ಚೆನ್ನಾಗೇ ಇರ್ತಾರೆ. ಆರೋಗ್ಯದಲ್ಲಿ ಶುಗರು ಅಥವಾ ಏನೋ ಸಮಸ್ಯೆ ಬಂದು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತಾರೆ. ಆ ಆಸ್ತಿ ಎಲ್ಲ ಯಾರು ತಿನ್ನಬೇಕು? ಮಗು ಇಲ್ಲ, ಹೆಂಡತಿನೂ ಇಲ್ಲ, ಇನ್ಯಾರಿಗೆ ಹೋಗುತ್ತೆ? ಒಂದು ಅನಾಥಾಶ್ರಮಕ್ಕೆ ಹೋಗುತ್ತೆ. ಅದು ಹೋಗೋದ್ರಿಂದ ಒಳ್ಳೆಯದೇ, ಬಟ್ ಆದರೂ ಇರೋ ಕಾಲದಲ್ಲಿ ಎಲ್ಲ ಸಮಸ್ಯೆನೂ ತೊಗೊಂಡು ಚಿಂತೆ ಮಾಡಿ, ಟೆನ್ಷನ್ ಮಾಡಿ BP ಬರ್ಸ್ಕೋತಾರೆ.
ಆರೋಗ್ಯವಾಗಿದ್ದು ಸತ್ತರೆ ಬೆಟರಾ, ಇಲ್ಲ ದಿನ ಕೊರಗಿ ಹಾಸಿಗೆ ಹಿಡಿದು ಎಲ್ಲರಿಗೂ ಒಂಥರ ಹಿಂಸೆ ಅನಿಸ್ಬಿಡುತ್ತೆ. ನಾವು ಒಂದು ಮನೇಲಿ ಇರ್ತೀವಿ, ಅದನ್ನ ನಾವು ಬೇರೆಯವ್ರು ನಮ್ಮನ್ನ ನೋಡ್ತಾ ಇರ್ತಾರೆ, ಅವ್ರು ನಮ್ಮನ್ನ ಚೆನ್ನಾಗೇ ನೋಡ್ಕೊತಿರ್ತಾರೆ, ಬಟ್ ಅವ್ರ ಮನಸ್ಸಲ್ಲಿ ಒಂದೆಲ್ಲ ಒಂದು ಅದು ಬಂದೇ ಬರುತ್ತೆ. ಅಯ್ಯಪ್ಪ ಇವ್ರು ಏನಪ್ಪ ಇಷ್ಟೊಂದು ಸಮಸ್ಯೆ, ನಾವು ಇವ್ರಿಗೆ ಸೇವೆ ಮಾಡಬೇಕಾ, ಯಾಕಾರೋ ಇವರು ಸತ್ತೋಗಿಲ್ವೇನೋ, ಅಯ್ಯೋ ದೇವರೇ ಕರ್ಕೊಬಿಡಿ ಅಂತ ಅವ್ರ ಮನಸ್ಸಲ್ಲಿ ಒಂದೆಲ್ಲ ಒಂದು ದಿವಸ ಬರುತ್ತೆ. ಅದರಿಂದ ನಾವು ಆರೋಗ್ಯದಲ್ಲಿ ಸ್ವಲ್ಪ ನಾವು ಏರುಪೇರು ಮಾಡ್ಕೋಬೇಕು. ಈಗ ಚಾಟ್ಸ್ ಅಂತ ತುಂಬಾ ಆಗ್ಬಿಟ್ಟಿದೆ, ಎಲ್ಲೋದ್ರೂ ಒಂದು ಚಾಟ್ಸು. ಅದು ಕೆಲವೊಬ್ರು ಚಾಟ್ಸ್ ತಿನ್ನೋಕ್ಕೂ ಭಯ ಆಗುತ್ತೆ. ಹೆಂಗಪ್ಪ ತಿನ್ನೋದು, ಏನಾರೋ ದಪ್ಪ ಆಗ್ಬಿಡ್ತೀನೇನೋ, ಸಣ್ಣ ಆಗ್ಬಿಡ್ತೀನೇನೋ. ಜನಗಳಿಗೆ ಹೇಗಂದರೆ ದಪ್ಪ ಇದ್ರೂ ಕಷ್ಟ, ಸಣ್ಣ ಇದ್ರೂ ಕಷ್ಟ. ಸಣ್ಣ ಇದ್ದರೆ ಇವಳಿಗೇನೋ ರೋಗ ಬಂದಿದೆ ಅಂತಾರೆ, ದಪ್ಪ ಇದ್ದರೆ ಇವಳೇನಪ್ಪ ಈ ಥರ ಎಮ್ಮೆ ಥರ ಇದ್ದಾಳೆ, ಇಷ್ಟೊಂದು ತಿಂತಾಳೇನೋ ಅನಿಸುತ್ತೆ. ಬಟ್ ಅವ್ರಿಗಾಗೋ ವ್ಯತ್ಯಾಸ, ಅವ್ರಿಗಾಗೋ ನೋವು ಅವ್ರಿಗೆ ಮಾತ್ರ ಗೊತ್ತು. ಪ್ರತಿಯೊಂದಕ್ಕೂ ಈಗ ಟ್ಯಾಬ್ಲೆಟ್ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಹೇಗೆಂದರೆ ಒಂದು ತಲೆನೋವು ಬಂತು ಟ್ಯಾಬ್ಲೆಟ್, ಒಂದು ಮೈಕೈ ನೋವು ಬಂತು ಟ್ಯಾಬ್ಲೆಟ್ ತಗೊಳ್ಳೋಣ. ಬಟ್ ಅದರಲ್ಲಿ ಎಷ್ಟು ಸೈಡ್ ಎಫೆಕ್ಟ್ ಆಗುತ್ತೆ, ಕಿಡ್ನಿ ಎಷ್ಟು ಪ್ರಾಬ್ಲಮ್ ಆಗುತ್ತೆ, ನಮ್ಮ ಹಾರ್ಟಿಗೆ ಎಷ್ಟು ತೊಂದರೆ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ ಕರೆಕ್ಟಾಗಿ. ಅದರಿಂದನೂ ಮನುಷ್ಯ ಎಷ್ಟು ಟ್ಯಾಬ್ಲೆಟಿಗೆ, ಪ್ರತಿಯೊಬ್ಬರು ಮನೇಲೂ ಇಲ್ಲ ಅಂದರೂ ಒಂದು ಬಾಕ್ಸ್ ಟ್ಯಾಬ್ಲೆಟ್ ಇಟ್ಕೊಬರ್ತಾರೆ, ಪ್ರತಿಯೊಂದಕ್ಕೂ ಟ್ಯಾಬ್ಲೆಟ್. ಮಕ್ಕಳಿಗೆ ಸಿರಪ್, ಜ್ವರ ಬಂತು ಅಂದರೆ ಸಿರಪ್ ಅಂತೂ ಬಾಟ್ಲು 2 ಬಾಟ್ಲು ಇಟ್ಕೊಬಿಟ್ಟಿರ್ತಾರೆ ಒಬ್ಬರೊಬ್ಬ ಮನೇಲಿ. ಇನ್ಯಾರು ಹೋಗಿ ತೊಗೊಂಡು ಬರ್ತಾರೆ, ಅದು ಇರುತ್ತಲ್ಲ ಇನ್ನೊಂದು 2-3 ವರ್ಷವರೆಗೂ ಅಂತ. ಟ್ಯಾಬ್ಲೆಟ್ನ ತೊಗೊಳ್ಬೇಡಿ ಅಂತ ಹೇಳ್ತಿಲ್ಲ, ಎಲ್ಲೋ ಒಂದು ನೆಸೆಸಿಟಿ ನಮ್ಮ ಕೈಲಿ ತುಂಬ ಆಗ್ತಿಲ್ಲ ಅಂದಾಗ ಟ್ಯಾಬ್ಲೆಟ್ ತೊಗೊಂಡ್ರೆ ಓಕೆ. ಬಟ್ ಆದರೆ ಎಲ್ಲದಕ್ಕೂ ಟ್ಯಾಬ್ಲೆಟ್ಟಿಗೆ ಅಡಿಕ್ಟ್ ಆಗಿ ಡೈಲಿ ಟ್ಯಾಬ್ಲೆಟ್, ಶುಗರ್ ಟ್ಯಾಬ್ಲೆಟ್ ಅಂದು ಡೈಲಿ ತೊಗೋಬೇಕು. ಆ ಡೈಲಿ ತೊಗೊಂಡು ಒಳಗಡೆ ದೇಹದೊಳಗೆ ನಾವು ನೋಡೋಕ್ಕಾಗಲ್ಲ, ಈ ಪಾರ್ಟ್ ಹಿಂಗಾಗಿದೆ, ಕಿಡ್ನಿ ಹಿಂಗಾಗಿದೆ, ಲಿವರ್ ಹಿಂಗಾಗಿದೆ, ನಮ್ಮ ಹಾರ್ಟ್ ಚೆನ್ನಾಗಿ ಆಗ್ತಿದೆಯಾ, ಬ್ಲಡ್ ಸರ್ಕ್ಯುಲೇಷನ್, ನಾವು ಅದನ್ನು ನೋಡೋಕ್ಕಾಗಲ್ಲ. ಬಟ್ ನಮಗೆ ವ್ಯತ್ಯಾಸ ಗೊತ್ತಾಗ್ತಾ ಇರುತ್ತೆ. ಅಪ್ಪ ಇವತ್ತೇನು ಇಷ್ಟೊಂದು ಕಾಲು ಊದ್ಕೊಬಿಟ್ಟಿದೆಯಲ್ಲ, ಇಷ್ಟೊಂದು ತೊಂದರೆ ಆಗಿದೆಯಲ್ಲ. ಸೊ ಅದರಿಂದ ನಾನು ಎಲ್ಲರಿಗೂ ಹೇಳೋದಿಷ್ಟೇ, ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ನಾವು ಏನು ಬೇಕಾದರೂ ಮಾಡ್ಬೋದು. ನಮ್ಮ ಆರೋಗ್ಯ ಚೆನ್ನಾಗೇ ಇಲ್ಲ ಅಂದರೆ ನಾವು ಏನು ಮಾಡೋಕ್ಕಾಗುತ್ತೆ. ಸೊ ಒಂದು ಬ್ರೇಕ್ಫಾಸ್ಟ್ ಇಂದ ನಮ್ಮ ಇಡೀ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೋದು. ನಮ್ಮದು ಒಂದು ಏನೇ ಒಂದು ತೊಂದರೆ ಆದರೂ, ಸಮಸ್ಯೆ ಆದರೂ ಕ್ಲಿಯರ್ ಮಾಡ್ಕೋಬೋದು. ಯಾವುದೇ ಮೆಡಿಸಿನ್ ಇಲ್ಲದೆ, ಯಾವುದೇ ಡಾಕ್ಟ್ರ್ ಕನ್ಸಲ್ಟ್ ಇಲ್ಲದೆ ಈ ಬ್ರೇಕ್ಫಾಸ್ಟ್ ಇರೋದ್ರಿಂದ ನಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಮ್ಮ ಲೈಫ್ ಸ್ಟೈಲ್ 80 ವರ್ಷದವರೆಗೂ ನಾವು ಬದುಕ್ಬೋದು. ಯಾವ ಶುಗರ್ ಇಲ್ಲದೆ, ಯಾವ BP ಇಲ್ಲದೆ, ಶುಗರ್ ಟ್ಯಾಬ್ಲೆಟ್ ತೊಗೊಳ್ದೆ, ಆರಾಮ್ಸೆ ಎಲ್ಲ ತಿನ್ಕೊಂಡು, ಚಾಟ್ಸು ತಿನ್ಕೊಂಡು, ಪ್ರತಿಯೊಂದು ಎಲ್ಲನೂ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ನಾವು ಒಂದೇ ಒಂದು ಬ್ರೇಕ್ಫಾಸ್ಟ್. ಯಾವ ಬ್ರೇಕ್ಫಾಸ್ಟ್ ಅಂತ ನೀವು ತಿಳ್ಕೋಬೇಕು ಅಂತ ಇದ್ದರೆ ನನಗೆ DM ಮಾಡಿ, ನಾನು ನಿಮಗೆ ಮುಂದಕ್ಕೆ ಯಾವ ಬ್ರೇಕ್ಫಾಸ್ಟು ಹೇಗೆ ಅಂತ ನಿಮ್ಮನ್ನ ತಿಳಿಸ್ಕೊಡ್ತೀನಿ. ನಿಮ್ಮ ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ, ಎಲ್ಲರೂ ಚೆನ್ನಾಗಿರಿ ಅಂತಲೇ ಕೇಳ್ಕೊಳ್ಳೋದು. ನಾವು ಚೆನ್ನಾಗಿರಬೇಕು, ಬೇರೆಯವ್ರನ್ನೂ ಚೆನ್ನಾಗಿರ್ರಿ ಅಂತ ದೂರದಿಂದ ಹರಿಸ್ಬೇಕು. ನಮ್ಮ ಕೈಲಾದರೆ ಅದನ್ನು ಮಾಡಬೇಕು, ಇಲ್ಲ ಅಂದರೆ ಸುಮ್ಮನೆ ಆಗಿಬಿಡ್ಬೇಕು. ಅದರಿಂದ ಎಲ್ಲರೂ ಉಪಯೋಗ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ನಿಮಗೆ ನಿಮ್ಮ ಆರೋಗ್ಯ ಚೆನ್ನಾಗಿಟ್ಕೋಬೇಕು, ನಾನು ಎಲ್ಲರ ಥರ ಚೆನ್ನಾಗಿರಬೇಕು, ನಾನು ಎಲ್ಲರ ಥರ BP ಶುಗರ್ಗೆ ಟ್ಯಾಬ್ಲೆಟ್ ತೊಗೋಬಾರ್ದು, ಥೈರಾಯ್ಡ್ಗೆ ಟ್ಯಾಬ್ಲೆಟ್ ತೊಗೋಬಾರ್ದು, ಹೆಣ್ಮಕ್ಳುಗಳು ಪೀರಿಯಡ್ ಸೈಕಲ್ ತಿಂಗಳ ಕರೆಕ್ಟಾಗಿ ಆಗಲ್ಲ, ಒಬ್ಬರು 1 ತಿಂಗಳಾದರೆ 2 ತಿಂಗಳಾಗುತ್ತೆ, ಈ ಥರ ಎಲ್ಲ ಸಮಸ್ಯೆಯಿಂದ ಬಳಕ್ತಾ ಇರ್ಬೋದು. ಏನೇ ಒಂದು ಪ್ರಾಬ್ಲಮ್ ಆಗಿರ್ಬೋದು, ಮೈಗ್ರೇನ್ ಇರ್ಬೋದು, ಕಣ್ಣಿನ ಸಮಸ್ಯೆ ಇರ್ಬೋದು, ಕೂದಲು ಉದುರುತ್ತಾ ಇರ್ಬೋದು, ಪ್ರತಿಯೊಂದಕ್ಕೂ ಈ ಬ್ರೇಕ್ಫಾಸ್ಟ್ ಯೂಸಿಗಿದೆ. ಯಾರಿಗಾದರೂ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ನನಗೆ DM ಮಾಡಿ, ನಾನು ನಿಮಗೆ ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ಕೊಡ್ತೀನಿ, ಹೇಗೆ ಏನು ಅಂತ, ಎಲ್ಲಿ ಹೋಗಬೇಕು, ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ. ಆರೋಗ್ಯವಾಗಿರಿ, ಚೆನ್ನಾಗಿರಿ. ಥ್ಯಾಂಕ್ ಯು ಸೋ ಮಚ್.